ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾವ ಥರ ಒಂದು ವೀಕನ್ನು ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಮಾಡಿದ್ರಿ ಅಂತ ಅಂದರೆ ಒಂದು ವೀಕ್ ಒಳಗಡೆ ನೀವು ಯಾವ ರೀತಿ ಚೇಂಜ್ ಆಗ್ತೀರಾ, ಯಾವ ರೀತಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀರಾ, ಯಾವ ರೀತಿ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಂದು ವೀಕ್ವರೆಗೂ ನಮ್ಮ ಮೈಂಡ್ ಸೆಟ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅದಕ್ಕೆಲ್ಲ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಆ ಟಿಪ್ಸ್ಗಳನ್ನು ನೀವೇನಾದರೂ ಯೂಸ್ ಮಾಡಿದ್ರಿ ಅಂತ ಅಂದರೆ ಆರಾಮಾಗಿ ನೀವು ಒಂದು ವೀಕನ್ನು ಅಪ್ಲೋಡ್ ಮಾಡಿದರೆ ಸಾಕು, ವೀಡಿಯೋಸ್ಗಳನ್ನು ಆರಾಮಾಗಿ ನೀವು ಯಾವ ರೀತಿ ನಿಮ್ಮ ಚಾನಲನ್ನು ಗ್ರೋ ಮಾಡ್ಕೊಳ್ತಾ ಹೋಗ್ತೀರಾ, ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡ್ತೀರಾ, ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಸ್ನೇಹಿತರೆ. ತಡೆ ಯಾಕೆ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಿಕ್ಸ್ಡ್ ಮೈಂಡ್ ಸೆಟ್, ನಥಿಂಗ್ ಈಸ್ ಇಂಪಾಸಿಬಲ್. ಓಕೆನಾ? ನಿಜವಾಗ್ಲೂ ಯಾವುದೇ ಕೆಲಸ ಆದರೂ ಯಾವುದು ಇಂಪಾಸಿಬಲ್ ಅಲ್ಲ ಗೈಸ್, ಎಲ್ಲದೂ ಕೂಡ ಪಾಸಿಬಲ್ ಇದೆ. ಬಟ್ ನಿಮ್ಮ ಮೈಂಡ್ ಸೆಟ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತ ಅಂದರೆ, ಎಸ್ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಯಾವುದೇ ಕೆಲಸ ಆಗಿರಲಿ, ಯೂಟ್ಯೂಬ್ ಅಂತ ಅಲ್ಲ, ನಾನು ಯೂಟ್ಯೂಬ್ ಬಗ್ಗೆನೇ ಇನ್ಫಾರ್ಮೇಷನ್ ಕೊಡೋದ್ರಿಂದ ಯೂಟ್ಯೂಬಿಗೆ ಹೇಳ್ತಾ ಇರ್ತೀನಿ. ನೀವು ಯಾವುದೇ ಕೆಲಸ ಆಗಲಿ ಗೈಸ್, ನಿಜವಾಗ್ಲೂ ಇದು ನಾನು ಹಾಗೇ ಆಗಬೇಕು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅನ್ಕೋತಿರೋ, ಏನಾಗಬೇಕು ಅಂತಿರೋ, ಬ್ಯಾಂಕ್ ಎಂಪ್ಲಾಯ್ ಆಗಬೇಕಂತಿರೋ, ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅಂತ ಇರ್ತಿರೋ, ಇದೆಲ್ಲ ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್. ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ, ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮೈಂಡನ್ನು, ನಿಮ್ಮ ಗೋಲನ್ನು ಫಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. 1 ವೀಕ್ ಆದರೂ ನಿಜವಾಗ್ಲೂ 15ರಿಂದ 1 ವೀಕು ನಿಮ್ಮ ಮೈಂಡ್ಗೆ ಟ್ರೈನ್ ಅಪ್ ಮಾಡ್ತಾನೆ ಇರಬೇಕು. ದಿನ ಆದರೂ ಕೂಡ ದಿನ ಅದಕ್ಕೆ ಟ್ರೈನ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ನೀವು ಏನಾದರೂ ಒಂದು ಗ್ರೋ ಮಾಡಲಿಕ್ಕೆ ಸಾಧ್ಯ ಇದೆ ಗೈಸ್. ಇಲ್ಲ ಅಂತ ಅಂದರೆ ಒಂದಿನ 2 ಡೇ ಮಾಡಿದೆ, 3 ಡೇ ಮಾಡಿದೆ, ಮೋಟಿವೇಶನ್ ವಿಡಿಯೋ ಮಾಡಿದೆ, ಮೋಟಿವೇಶನ್ ವಿಡಿಯೋಗಳನ್ನು ನೋಡಿದೆ, ಅದರಿಂದ ಮೋಟಿವೇಶನ್ ಆಗಿ 3 to 4 ಡೇಸ್ ಏನೋ ನಾನು ಮಾಡಿದೆ, ಇನ್ನೂ ಆಗಿಲ್ಲ ಅಂತ ನೀವು ಸಫರ್ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಗೈಸ್. ಓಕೆನಾ? ನಿಜವಾಗ್ಲೂ ನೀವು ಒಂದು ವೀಕೆಲ್ಲ ಒಂದು 15 ದಿವಸ ಆದರೂ, 1 ವೀಕಿಂದ 15 ದಿವಸ ಆದರೂ ನೀವು ಟ್ರೈನ್ ಅಪ್ ಮಾಡಲೇಬೇಕು ಮೈಂಡ್ಗೆ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂದರೆ ಮೈಂಡು ಸಡನ್ನಾಗಿ ನಿಜವಾಗ್ಲೂ ಕೇಳೋದೇ ಇಲ್ಲ ಗೈಸ್. ನಮ್ಮ ಮೈಂಡು ನಿಜವಾಗ್ಲೂ ಸಡನ್ನಾಗಿ ಕೇಳೋದಿಲ್ಲ. ಅದಕ್ಕೋಸ್ಕರ ನೀವು ಟ್ರೈನ್ ಅಪ್ ಮಾಡ್ತಾನೆ ಇರಬೇಕು. ನನ್ನ ಗೋಲ್ ಇದು, ನಾನು ಇದನ್ನು ಮಾಡೇ ಮಾಡ್ತೀನಿ. 1 ವೀಕ್ ಆದರೂ ಈ ರೀತಿ ಟ್ರೈ ಮಾಡಿ ಗೈಸ್. ಆವಾಗ ನಿಜವಾಗ್ಲೂ ನೀವು ಅಂದ್ಕೊಂಡಿರೋ ಗೋಲು ಕೂಡ ಆಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ಲು ಕೂಡ ಗ್ರೋ ಆಗುತ್ತೆ. ಯಾವುದೇ ಕೆಲಸ ಆದರೂ ನೀವು ಈಸಿಯಾಗಿ ನಿಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ ಗೈಸ್. ಓಕೆನಾ? ಈಸ್ ಇಂಪಾಸಿಬಲ್ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ನಂಬರ್ 1 ಯೂಟ್ಯೂಬರ್ ಆಗಿರ್ತಕ್ಕಂಥ ಮಿಸ್ಟರ್ ಬೀಸ್ಟ್ ಅನ್ನೋ ಚಾನಲ್ ಅವರು ನಿಜವಾಗ್ಲೂ 2011ರಲ್ಲಿ ನೋಡ್ತಾ ಇರ್ಬೋದು. ಒಂದು ವಿಡಿಯೋದಲ್ಲಿ ನಾನು ಸೈಡ್ಗೆ ಹಾಕ್ತಾ ಇದ್ದೀನಿ, 0 ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಗೈಸ್. ನೋಡಿದ್ರಾ? 0 ಸಬ್ಸ್ಕ್ರೈಬರ್ಸಿಂದ ಅವರು ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಇವಾಗ ನಂಬರ್ 1 ಯೂಟ್ಯೂಬರ್ ಆಗಿದ್ದಾರೆ. 445 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನೋಡ್ತಾ ಇರ್ಬೋದು. ಅವರು ಕಷ್ಟಪಟ್ಟಿದ್ದು 2011ರಲ್ಲಿ, ಅವರಿಗೆ ಸಿಕ್ಕಿರೋದು 2025ರಲ್ಲಿ 445 ಮಿಲಿಯನ್ ಗೈಸ್. ನಮಗೆ ಅವರು 600 ಜನ ಸಬ್ಸ್ಕ್ರೈಬರು, 800 ಜನ ಸಬ್ಸ್ಕ್ರೈಬರ್ಸು, ಈ ರೀತಿ ಪರ್ ಇಯರ್ 2017ನಲ್ಲಿ 600K ಈ ರೀತಿ ನಿಜವಾಗ್ಲೂ ಈ ರೀತಿ ಹೋಗಿದ್ದಾರೆ. ಅವರು ಕೂಡ ನಮ್ಗಿಂತ ತುಂಬಾ ಕಷ್ಟಪಟ್ಟಿದ್ದಾರೆ ಗೈಸ್. ಓಕೆನಾ? ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಆ ರೀತಿ ಮಾಡಿಲ್ಲ ಅಂತ ಅಂದರೆ ನಂಬರ್ 1 ಯೂಟ್ಯೂಬರ್ ಆಗಕ್ಕಾಗ್ತಿತ್ತ ಗೈಸ್? ಇಲ್ಲ ಗೈಸ್. ಅದಕ್ಕೋಸ್ಕರ ನೀವು ಕೂಡ ನಥಿಂಗ್ ಈಸ್ ಇಂಪಾಸಿಬಲ್ ಗೈಸ್. ಎಲ್ಲರಿಗೂ ಏನನ್ನೂ ಮಾಡಲಿಕ್ಕೂ ಅವಕಾಶ ಇದೆ. ಆದರೆ ಮೈಂಡ್ ಸೆಟ್ಟನ್ನು ನೀವು ಫಿಕ್ಸ್ ಮಾಡಬೇಕು. ನಿಮ್ಮ ಗೋಲು ಅದು ಫಿಕ್ಸ್ ಆಗಿರಬೇಕು ಗೈಸ್. ಅದನ್ನು ಯಾರೇ ಏನೇ ಸಿಚುವೇಶನ್ ಆದರೂ ಅದನ್ನು ಬಿಡಬಾರ್ದು. ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇತ್ತು ಅಂತ ಅಂದರೆ ನೀವು ಏನನ್ನಾದರೂ ಸಾಧನೆ ಮಾಡ್ಬೋದು. ಬರೀ ಯೂಟ್ಯೂಬ್ ಚಾನಲ್ ಅಂತ ಅಲ್ಲ, ನೀವು ಓದೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ನೀವು ಅಂದ್ಕೊಂಡಿದ್ದನ್ನು ಮಾಡ್ಬೋದು. ಆದರೆ ನಿಮ್ಮ ಮೈಂಡ್ ಸೆಟ್ ನೀವು ಫಿಕ್ಸ್ ಮಾಡಿ ಇಡಬೇಕಾಗುತ್ತೆ ಗೈಸ್. ಇದು ನಾನು ಕೊಡೋ ಫಸ್ಟು ಟಿಪ್ಸ್ ಆಗಿರುತ್ತೆ ಗೈಸ್. ನಾವು 1 ವೀಕನ್ನು ನಾವು ರೆಡಿ ಮಾಡ್ತೀನಿ. ಒಂದು ವೀಡಿಯೋಗಳನ್ನು ಕಂಪ್ಲೀಟಾಗಿ ನಾನು ಕಂಟಿನ್ಯೂಯಸ್ ಆಗಿ ಮಾಡ್ತೀನಿ, ಕನ್ಸಿಸ್ಟೆನ್ಸಿಯಾಗಿ ಮಾಡೇ ಮಾಡ್ತೀನಿ ಅಂತ ಮೈಂಡನ್ನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇದಾದಮೇಲೆ ಏನು ಮಾಡಬೇಕು ಅಂತ ಅಂದರೆ, ಚೂಸ್ ಸ್ಪೆಸಿಫಿಕ್ ಟೈಮ್ ಟು ಮೇಕಿಂಗ್ ಎ ವಿಡಿಯೋ. ಎಸ್ ಗೈಸ್, ಚೂಸ್ ಮಾಡಬೇಕು ನೀವು ಸ್ಪೆಸಿಫಿಕ್ ಟೈಮ್ನ. ಏನಕ್ಕೆ? ನಾವು ಯಾವ ರೀತಿ ವಿಡಿಯೋವನ್ನು ಮಾಡಬೇಕು, ಎಡಿಟನ್ನು ಯಾವಾಗ ಮಾಡಬೇಕು, ಯಾವ ಟೈಮ್ಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು, ಇದೆಲ್ಲ ನೀವು ಒಂದು ಸ್ಪೆಸಿಫಿಕ್ ಆದ ಟೈಮ್ಗೆ ನೀವು ಫಿಕ್ಸ್ ಮಾಡಿ ಇಡಬೇಕಾಗತ್ತೆ ಗೈಸ್. ಆವಾಗ ಆ ಟೈಮ್ ಬಂದ ತಕ್ಷಣ ನಿಮಗೆ ಮೈಂಡಿಗೆ ಬರಬೇಕು, ನಾನು ಈ ಕೆಲಸ ಮಾಡಬೇಕು, ಯೂಟ್ಯೂಬಿಂದ ಏನಾದರೂ ಕಂಟೆಂಟ್ ರೆಡಿ ಮಾಡಬೇಕು, ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತ ನಿಮ್ಮ ಮೈಂಡು ಹೇಳ್ತಾನೆ ಇರಬೇಕಾಗುತ್ತೆ ಗೈಸ್. ಆವಾಗ ಮಾತ್ರ ನೀವು ಏನಾದರೂ ಒಂದು ಟೈಮ್ಗೆ ಬೆಲೆ ಕೊಟ್ಟು ನೀವು ಮಾಡ್ದಂಗೆ ಆಗುತ್ತೆ. ಮತ್ತು ಡೈಲಿ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ ಗೈಸ್. ಯಾಕಂದರೆ ಆ ಟೈಮ್ ಬಂದ ತಕ್ಷಣ ನಿಮಗೆ ನೆನಪಾಗುತ್ತೆ, ಹೌದು ನಾನು ಇವಾಗ ಕಂಟೆಂಟ್ ರೆಡಿ ಮಾಡಬೇಕು
ಅಥವಾ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು, ಈ ರೀತಿ ನಿಮ್ಮ ಮೈಂಡ್ಗೆ ಬಂದೇ ಬರುತ್ತೆ ಗೈಸ್. ಓಕೆನಾ? ಅದಕ್ಕೆ ನಾನು ಹೇಳೋದು, ಚೂಸ್ ದಿ ಸ್ಪೆಸಿಫಿಕ್ ಟೈಮ್ನ ನೀವು ಚೂಸ್ ಮಾಡಿ. ಆವಾಗ ನಿಮಗೆ ನಿಮ್ಮ ಮೈಂಡು ಹೇಳುತ್ತೆ, ನೀವು ಕೇಳಿಲ್ಲ ಅಂದರೂ ನಿಮ್ಮ ಮೈಂಡು ನಿಮಗೆ ಹೇಳುತ್ತೆ ಇವಾಗ ಈ ಟೈಮ್ಗೆ ಈ ಕೆಲಸ ಮಾಡು, ಇದು ಮಾಡ್ತಾ ಇದ್ದೆ ಡೈಲಿ ಅಂತ. ಅದಕ್ಕೆ ಹೇಳೋದು 1 ವೀಕ್ ಆದರೂ ಟೈಮ್ ತಗೊಳುತ್ತೆ, 1 ವೀಕ್ ಇಲ್ಲ ಅಥವಾ 15 ಡೇಸ್ ಅಂತೂ ಟೈಮ್ ತಗೊಳುತ್ತೆ. ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಏನಾದರೂ ಬೇರೆ ನಿಮಗೆ ಮೈಂಡಿಂದ ಡಿಸ್ಟರ್ಬ್ ಮಾಡಿ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೈಂಡ್ ಫಿಕ್ಸ್ ಆಗೋಕ್ಕೆ ಅದಕ್ಕೆ ಹೇಳ್ತಾ ಇರೋದು 1 ವೀಕ್ ಆದರೂ 15 ಡೇಸ್ ಆದರೂ ಬೇಕಾಗುತ್ತೆ. ಅದನ್ನು ಮುಗಿಸಿದ್ರಿ ಅಂತ ಅಂದರೆ ಮೈಂಡ್ ಆಟೋಮೆಟಿಕ್ಕಾಗಿ ನಿಮ್ಮ ಮಾತನ್ನು ಮೈಂಡು ಅದು ಆಟೋಮೆಟಿಕ್ ಕೇಳ್ತಾನೆ ಹೋಗುತ್ತೆ ಗೈಸ್. ಓಕೆನಾ? ಅದಕ್ಕೆ ಹೇಳೋದು ಒಂದು 15 ಡೇಸ್ ಆದರೂ ಟ್ರೈನ್ ಅಪ್ ಮಾಡಿ. ಓಕೆನಾ? ಥರ್ಡ್ ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಟುಮಾರೋ ಅಪ್ಲೋಡ್ ಮಾಡೋದನ್ನು ಕಂಟೆಂಟನ್ನು ಇವತ್ತೇ ನೀವು ರೆಡಿ ಮಾಡಬೇಕಾಗುತ್ತೆ ಗೈಸ್. ಓಕೆನಾ? ಬೇಕಾದರೆ ನಾನು ಎಕ್ಸಾಂಪಲನ್ನು ನೋಡ್ತಾ ಇದ್ದೀರಾ, ಫೋಟೋಗಳನ್ನು ಸೈಡಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ನೋಡ್ತಾ ಇರ್ಬೋದು, ನಾನು 4 ಡೇಸ್ 6 ಡೇಸ್ 7 ಡೇಸ್ 8 ಡೇಸ್ ಈ ರೀತಿ ಆಲ್ರೆಡಿ ವೀಡಿಯೋಗಳನ್ನು ಏನೇನು ಮಾಡಬೇಕು ಏನೇನಿಲ್ಲ ಅಂತ ನಾನು ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಎಲ್ಲದರಲ್ಲೂ ಸೂಟ್ ಆಗಲ್ಲ ಗೈಸ್, ಎಲ್ಲರಿಗೂ ಇದು ಅನ್ವಯ ಆಗಲ್ಲ. ಯಾಕೆ ಅಂತ ಅಂದರೆ ಟ್ರೆಂಡಿಂಗ್ ಇರೋ ಇನ್ಫಾರ್ಮೇಷನ್ನು ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಅವಾಗ ಮಾಡ್ತಾ ಇರ್ತಾರೆ. ನಮ್ಮದೇನೇ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಈ ರೀತಿ ಇನ್ಫಾರ್ಮೇಷನ್ ನಾವು ಆ್ಯಡ್ ಮಾಡ್ತಾ ಇರ್ತೀವಿ, ಇದಕ್ಕೆ ಫಿಕ್ಸ್ ಆಗಿರಲ್ಲ ಗೈಸ್. ನಾನು ಕೂಡ ಏನಾದರೂ ಹೊಸ ಕಂಟೆಂಟ್ ಆಗಿರ್ಬೋದು ಅದನ್ನು ಹುಡುಕ್ತಾನೆ ಇರ್ತೀನಿ, ಅಥವಾ ಯಾವುದು ಸಿಕ್ಕೇ ಇಲ್ಲ ಅಂತ ಅಂದಾಗ ಬ್ಯಾಕ್ ಬೋನಿಗೆ ನಾನು ಈ ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ಫಿಕ್ಸ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು, ವಿಡಿಯೋ ಸೈಡಿಗೆ ಫೋಟೋಗಳು ಬರ್ತಾ ಇದೆ. ಓಕೆನಾ? ನೀವು ಅದೇ ರೀತಿ ಮಾಡಿ ಗೈಸ್. ಓಕೆನಾ? ನೀವು ಬ್ಯಾಕ್ ಬೋನ್ ಆಗಿ ಒಂದು 2-3 ವೀಡಿಯೋಸ್ ಆಗಿರ್ಬೋದು, ಅಟ್ಲೀಸ್ಟ್ 1 ವಿಡಿಯೋ ಆದರೂ ಇಟ್ಕೊಂಡಿರ್ಬೇಕಾಗುತ್ತೆ ಗೈಸ್. ಯಾಕೆ ಅಂತ ಅಂದರೆ ನೀವು 1 ವೀಕ್ ಆದರೂ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಅಲ್ವಾ, ಜನಗಳನ್ನು ಅಟ್ರಾಕ್ಷನ್ ಮಾಡಬೇಕಲ್ವಾ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಅದಕ್ಕೋಸ್ಕರ ನೀವು ಬ್ಯಾಕ್ ಬೋನ್ ಆಗಿ 1, 2, 3 ಅಥವಾ ಮಿನಿಮಮ್ ಅಂದರೂ 1 ವಿಡಿಯೋ ಅಂತೂ ಇರಲೇಬೇಕು ಗೈಸ್. ಟುಮಾರೋ ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಇವತ್ತೇ ಅದೆಲ್ಲ ಎಡಿಟ್ ಆಗಿರ್ಬೋದು, ಅದು ವಾಯ್ಸ್ ಓವರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಥಂಬ್ನೇಲ್ ಆಗಿರ್ಬೋದು, ಪ್ರತಿಯೊಂದು ಟುಡೇನೇ ರೆಡಿ ಆಗಿರಬೇಕು ಗೈಸ್. ಓಕೆನಾ? ನಾಳೆ ಹಾಕೋದು ಇವತ್ತೇ ಎಲ್ಲ ರೆಡಿ ಆಗಿರಬೇಕು, ನಾಡ್ದು ಹಾಕೋದು ನಾಳೆ ಎಲ್ಲ ರೆಡಿ ಮಾಡಿಟ್ಕೋಬೇಕು ಗೈಸ್. ಹಾಗಾದರೆ 1 ವೀಕ್ ಚಾಲೆಂಜಲ್ಲಿ ನೀವು ವಿನ್ ಆಗ್ತೀರಾ, ಮತ್ತು ನಿಮ್ಮ ಯೂಟ್ಯೂಬ್ನಲ್ಲೂ ಕೂಡ ನೀವು ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಓಕೆನಾ? ಇದು ನಾನು ಕೊಡೋ 3rd ಟಿಪ್ಸ್ ಆಗಿರುತ್ತೆ ಗೈಸ್. ಇದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್. ಓಕೆನಾ? ಟಿಪ್ಸ್ ಬಂದುಬಿಟ್ಟು, ಮಸ್ಟ್ ಆ್ಯಂಡ್ ಶುಡ್ ಅಪ್ಲೋಡ್ ಯುವರ್ ವಿಡಿಯೋ ಡೈಲಿ. ಎಸ್ ಗೈಸ್, ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಮೈಂಡನ್ನು ಫಿಕ್ಸ್ ಆಗಿ ಅಟ್ಲೀಸ್ಟ್ 1 ವೀಕ್ ಆದರೂ ಆ ಥರ ಮಾಡ್ಕೊಂಡ್ರಿ ಅಂತ ಅಂದರೆ ಏನಾಗುತ್ತೆ, ನೀವು ಆರಾಮಾಗಿ ಅಪ್ಲೋಡ್ ಮಾಡ್ತೀರಾ, ಎಲ್ಲದೂ ಕೂಡ ಆಗಿರುತ್ತೆ. ಕ್ಯಾಟಗರಿನೂ ಕೂಡ ಅದನ್ನೇ ಚೂಸ್ ಮಾಡಿರ್ತೀರ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ಫ್ಯಾಷನ್ನು ಕೂಡ ಇರುತ್ತೆ, ಆರಾಮಾಗಿ ನೀವು ಅಪ್ಲೋಡ್ ಮಾಡ್ತೀರಾ ಗೈಸ್. ಆವಾಗ ಏನಾಗುತ್ತೆ, ನೀವು ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿಯನ್ನು ಕೂಡ ಮೇಂಟೈನ್ ಮಾಡ್ತೀರಾ, ಆವಾಗ ಸಬ್ಸ್ಕ್ರೈಬರ್ಸು ಕೂಡ ನಿಜವಾಗ್ಲೂ ಬಂದೇ ಬರ್ತಾರೆ ಗೈಸ್. ನೀವು ಡೈಲಿ 10 ಮಿನಿಟ್ಸಿಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅಟ್ಲೀಸ್ಟ್ ನಿಮಗೆ ಯಾವುದು ಆಗಿಲ್ಲ ಅಂತ ಅಂದರೂ ಮಿನಿಮಮ್ 3 to 5 ಮಿನಿಟ್ಸ್ ಆದರೂ ವೀಡಿಯೋನ ಮಾಡಿ ಹಾಕೋದನ್ನು ಕಲಿಬೇಕಾಗತ್ತೆ. ಯಾಕಂತ ಅಂದರೆ 1 ವೀಕ್ ಚಾಲೆಂಜನ್ನು ತೊಗೊಂಡಿರ್ತೀರಾ, ಆವಾಗ ನೀವು ವೀಡಿಯೋನ ಮಾಡಲೇಬೇಕಾಗಿರುತ್ತೆ. ನಾವು 3rd ಟಿಪ್ಸನ್ನು ಕೊಟ್ಟನೆಲ್ಲ ಆ ರೀತಿ ಮಾಡಿದರೆ ನಿಮಗೆ ಇನ್ನೂ ಕೂಡ ಯೂಸ್ ಆಗುತ್ತೆ. ಬ್ಯಾಕ್ ಬೋನ್ ಆಗಿ 2-3 ವೀಡಿಯೋಸ್ ಅಥವಾ 1 ವಿಡಿಯೋನ ಇಟ್ಕೊಂಡಿರಲೇಬೇಕಾಗುತ್ತೆ ಗೈಸ್. ನೀವು ಇಲ್ಲ ಅಂತ ಅಂದರೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್. ಓಕೆನಾ? ಇದು ನಾನು ಕೊಡೋ 4th ಟಿಪ್ಸ್ ಆಗಿರುತ್ತೆ ಗೈಸ್. ಎಸ್ ಗೈಸ್, ನಾನು 5th ಟಿಪ್ಸ್ ಬಂದುಬಿಟ್ಟು ಏನಂತ ಅಂದರೆ, ಕೀಪ್ ಗ್ರೋಯಿಂಗ್ ಇನ್ ಯುವರ್ ವೇ. ಎಸ್ ಗೈಸ್, ಯಾರ್ಯಾರ್ದು ಯೂಟ್ಯೂಬನ್ನು ನೋಡ್ತಾ ಇರ್ತೀರಾ, ಏನೇನೋ ಮಾಡ್ತಾ ಇರ್ತೀರಾ, ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾ ಇರ್ತಾರೆ, ತಮ್ನೇಲ್ ಮಾಡ್ತಾ ಇರ್ತಾರೆ. ಅಯ್ಯೋ ನನಗೆ ಬರಲ್ಲ, ತಮ್ನೇಲ್ ಮಾಡೋಕ್ಕೆ ಬರಲ್ಲ, ಎಡಿಟ್ ಮಾಡೋಕ್ಕೆ ಬರಲ್ಲ, ಈ ರೀತಿ ನೀವು ತುಂಬಾ ಸಫರ್ ಪಡ್ತಾ ಇರ್ತೀರಾ. ಅದನ್ನೆಲ್ಲ ಬಿಡಿ ಗೈಸ್. ಓಕೆನಾ? ನಿಮಗೆ ಹೇಗೆ ಅನಿಸುತ್ತೆ, ನಿಮಗೆ ಚೆನ್ನಾಗಿ ಅನ್ನಿಸ್ಬೇಕು ಆ ವಿಡಿಯೋ, ಆ ರೀತಿಯೇ ಸ್ವಲ್ಪ ಎಡಿಟ್ ಮಾಡ್ತಾ ಹೋಗಿ, ವಾಯ್ಸ್ ಓವರನ್ನು ಕೊಡ್ತಾ ಹೋಗಿ, ನೀವೇ 2-3 ಟೈಮ್ಸ್ ಎಡಿಟ್ ಮಾಡುವಾಗ ನೋಡಿ ಅದು ಚೆನ್ನಾಗಿದೆನಾ ವಾಯ್ಸ್ ಓವರ್, ಅಥವಾ ಇನ್ನೂ ಏನೇನು ಎಡಿಟ್ ಮಾಡ್ಬೋದು, ಏನೇನು ಫೋಟೋಗಳನ್ನು ಹಾಕ್ಬೋದು, ಈ ರೀತಿ ಎಲ್ಲ ನೀವೇ ಅನಲೈಸ್ ಮಾಡಿ ಅದರಲ್ಲಿ ನಿಮಗೆ ಅನ್ನಿಸ್ಬೇಕು ಓ ಚೆನ್ನಾಗಿದೆ ಅಂತ. ಆ ರೀತಿ ಅಪ್ಲೋಡ್ ಮಾಡೋದನ್ನು ಕಲೀರಿ ಗೈಸ್. ಓಕೆನಾ? ಸ್ಟಾರ್ಟಿಂಗ್ ಫೇಸಲ್ಲಿ. ಆಮೇಲೆ ಹೋಗ್ತಾ ನಿಮ್ಮ ಕ್ಯಾಟಗರಿ ವೈಸ್ ನೀವೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರ, ಅವರು ಯಾವ ರೀತಿ ಎಡಿಟ್ ಮಾಡಿದ್ದಾರೆ, ಏನೇನೆಲ್ಲ ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನೀವು ಆರಾಮಾಗಿ ಆಮೇಲೆ ಮಾಡ್ಬೋದು. ಸ್ಟಾರ್ಟಿಂಗ್ ಫೇಸ್ನಲ್ಲಿ ನೀವು ಕೂಡ ಅಷ್ಟೇ ಗೈಸ್. ಓಕೆನಾ? ಕೀಪ್ ಗ್ರೋಯಿಂಗ್ ಇನ್ ಯುವರ್ ವೇ. ನಿಮ್ಮ ವೇನಲ್ಲೇ ನೀವು ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂತ ಅಂದರೆ ನಿಮಗಿನ್ನೂ ಅಷ್ಟು ಅರ್ನ್ ಆಗ್ತಾ ಇರಲ್ಲ, ಏನೂ ಇರಲ್ಲ. ಆ್ಯಪ್ಗಳಿಗೆ ಕೊಟ್ಟು ನೀವು ಎಡಿಟಿಂಗ್ ಪ್ರೊಸೆಸ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಈ ರೀತಿ ಏನೂ ಇರಲ್ಲ ಗೈಸ್. ಓಕೆನಾ? ಅದಕ್ಕೋಸ್ಕರ ನಿಮ್ಮ ಹತ್ರ ಏನೇನು ಡಿವೈಸ್ಗಳಿದೆಯೋ, ಏನೇನು ಅವೈಲೇಬಿಲಿಟಿ ಇದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಕೀಪ್ ಗ್ರೋಯಿಂಗ್ ಆಗ್ತಾ ಇರಿ ಗೈಸ್.
ಸ್ವಲ್ಪ ಏನೋ ಈ ವೀಕಲ್ಲಿ ಏನು ಕಲಿತೆ ಅದರಿಂದ ಸ್ವಲ್ಪ ಎಡಿಟ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರೆ ನಿಜವಾಗ್ಲೂ ನೀವು ಕೂಡ ಏನಾದರೂ ಒಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಗೈಸ್. ಇಲ್ಲ ಅಂತ ಅಂದರೆ ಕೀಪ್ ಗ್ರೋಯಿಂಗ್ ಇಲ್ಲ ಅಂತ ಅಂದರೆ ನೀವು ಏನನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗಲ್ಲ, ಲಾಂಗ್ ಟರ್ಮ್ ಆಗಿ ಇರೋಕ್ಕೆ ಆಗಲ್ಲ ಗೈಸ್. ಓಕೆನಾ, ಇದು ನಾನು ಕೊಡೋ 5th ಟಿಪ್ಸ್ ಆಗಿರುತ್ತೆ ಗೈಸ್. ಓಕೆನಾ, ನನ್ನ ಚಾನಲ್ನಲ್ಲಿ ಬರೀ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಬರೀ ಹೇಳಲ್ಲ ನಾನು, ನಿಮ್ಮ ಜೀವನಕ್ಕಾಗಿರ್ಬೋದು ನಿಮ್ಮ ಲೈಫ್ಗೆ ಒಂದು ಮೋಟಿವೇಶನ್ ಆಗೋ ಥರ ವೀಡಿಯೋಸ್ಗಳನ್ನಾಗಿರ್ಬೋದು ಆ ರೀತಿಯೂ ಕೂಡ ಮಾಡ್ತಾ ಇರ್ತೀನಿ. ಅದಕ್ಕೆ ಯಾವುದೇ ವಿಡಿಯೋವನ್ನು ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಬೋದು. ಮತ್ತೆ ಭೇಟಿಯಾಗೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.